ಹಾಯ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಫಸ್ಟ್ ವ್ಲಾಗ್. ಬೆಳಗ್ಗೆನೇ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಇಟ್ಟು ಇವತ್ತೊಂಥರ ಚಳಿ ವಾತಾವರಣ, ಏನಂತ ಗೊತ್ತಿಲ್ಲ, ತುಂಬ ಚಳಿ. ಆದರೂ ಇವತ್ತು ಬೆಳಗ್ಗೆನೇ ನೀರು ಬಿಟ್ಟಿದ್ರು ಅಂತ ನೀರು ಹಿಡಿದು ಪಾತ್ರೆ ಎಲ್ಲ ಹೊರಗಡೆ ಹಾಕಿದ್ದೀನಿ. ಹಾಗೆ ಸೂರ್ಯ ಇವಾಗ ತಾನೇ ಮೇಲೆ ಮುಟ್ತಾ ಇದ್ದಾನೆ, ಅದನ್ನ ನೋಡ್ತಾ ನಿಂತಿದ್ದೆ ಪಾತ್ರೆ. ಇವತ್ತು ನೀರನ್ನು ಮುಟ್ಟೋದಕ್ಕೆ ಆಗ್ತಿಲ್ಲ. ನಮ್ಮನೆ ಮುಂದೆ ಬರೀ ಬೇರೆಯವ್ರ ಮನೆ ಕೋಳಿ ಕಾಟ, ಏನು ಮಾಡೋದು? ತಿನ್ನೋರವರು ಸಾಕಿರೋರವರು ಬರೋದು ಮಾತ್ರ ನಮ್ಮನೆ ಬಾಗಿಲಿಗೆ. ಹಾಗೆ ಪಾತ್ರೆ ತೊಳೆದು ಒಳಗಡೆ ತಗೊಬಂದೆ. ನನ್ನ ಮಗಳು ಬರ್ತಡೇ ಕಟ್ಟಿದ ಬಲೂನ್ಸು ಯಾಕೆ ವೇಸ್ಟ್ ಮಾಡೋದು ಅಲ್ವಾ, ಹಾಗೆ ಇರಲಿ ಅಂತ ಮತ್ತು ಇದು ನಾನು ನನ್ನ ಗಂಡ ಮದುವೆ ಮುಂಚೆ ಇದು ಫೋಟೋನ ಫ್ರೇಮ್ ಮಾಡಿ ಅವ್ರು ಕೊಟ್ಟಿರೋದು. ಹಾಗೆ ನನ್ನ ಮಗನ ಕ್ರ್ಯಾಡಲ್ಗೆ ಹಾಕಿ ಹಾಸಿಗೆ ಎಲ್ಲ ಒದ್ರಿದ್ದೀನಿ, ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟು, ಹಾಗೆ ಕಸನೂ ಕೂಡ ಹೊಡೆದೆ. ನೋಡಿ ಈ ಥರ ಇದೆ. ಹಾಗೆ ನಾವೆಷ್ಟೇ ಬೇರೆಯವ್ರಿಗೆ ಒಳ್ಳೇದು ಬಯಸಿದ್ರು ಕೂಡ ಅವ್ರು ಯಾವತ್ತೂ ನಮಗೆ ಒಳ್ಳೇದನ್ನು ಬಯಸೋದಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಈ ಒಳ್ಳೆಯವ್ರ ಥರನೇ ಇರ್ತಾರೆ, ಹಿಂದೆ ಯಾವಾಗಲೂ ನಮ್ಮನ್ನ ಬ್ಲೇಮ್ ಮಾಡ್ತಾನೆ ಇರ್ತಾರೆ. ಬ್ಲೇಮ್ ಮಾಡೋರು ಮಾಡ್ಕೊಳ್ಳಿ ಬಿಡಿ, ನಮ್ಮ ಒಳ್ಳೆತನ ನಮ್ಮನ್ನ ಜೀವನದಲ್ಲಿ ಯಾವತ್ತೂ ಮುಂದೆ ತರಿಸುತ್ತೆ. ಆದರೂ ಏನೋ ಒಂಥರ ಬೇಜಾರಾಗುತ್ತೆ, ಪರವಾಗಿಲ್ಲ, ಇಟ್ಸ್ ಓಕೆ. ಬನ್ನಿ ನಮ್ಮನೆ ಪುಟ್ಟಲಕ್ಷ್ಮಿನ ತೋರಿಸ್ತೀನಿ. ಇದು ನಮ್ಮನೆ ಪುಟ್ಟಲಕ್ಷ್ಮಿ. ಹೆಣ್ಮಕ್ಳ ಜೀವನ ಆಲ್ಮೋಸ್ಟ್ ಈ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಆಗಿ ಅಡುಗೆ ಮನೆಗೆ ಎಂಡ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೂ ಅಡುಗೆ ಮನೆಯಲ್ಲೇ ಒಂದು ಪ್ರಪಂಚ ಅಂತ ಇಟ್ಕೊಂಡಿರ್ತಾರೆ. ನಮ್ಮ ಗಂಡಂದರು ನಮ್ಮನ್ನ ಹೊಗಳ್ತಾರೋ ಬಿಡ್ತಾರೋ ಸೆಕೆಂಡರಿ, ಬಟ್ ನಾವು ಮಾಡೋ ಅಡುಗೆನ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಆಗುತ್ತಲ್ಲ ಖುಷಿ, ಅದನ್ನ ಯಾವತ್ತೂ ಮರೆಯೋದಕ್ಕೂ ಕೂಡ ಆಗೋದಿಲ್ಲ. ಆಗೋ ಫೀಲ್ನ ಯಾರ ಕೈಲೂ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಖುಷಿಯಾಗುತ್ತೆ. ಮತ್ತೆ ನೀರು ಬಿಟ್ಟಿದ್ರು ಅಂತ ಡ್ರಮ್ಮಿಗೆ ನೀರು ತುಂಬಿಸ್ತಾ ಇದ್ದೆ. ನಾನು 3 ತಿಂಗಳಿಂದ ಇರಲಿಲ್ಲ ಅಂತ ನೀರು ಹಾಕ್ತೆ, ಪಾಟ್ಗಳೆಲ್ಲ ಒಣಗಿಸ್ಬಿಟ್ಟಿದ್ದೆ. ಒಣಗಿದ ಗಿಡ ಎಲ್ಲ ತೆಗೆದು ಬೀನ್ಸ್ ಬೀಜ ನೆಟ್ಟಿದ್ದೀನಿ. ನೋಡೋಣ ಯಾವಾಗ ಮೊಳಕೆ ಬರುತ್ತೆ ಅಂತ. ಬೀನ್ಸ್ ಕಾಳುಗಳನ್ನ ನೆಟ್ಟಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಮೊಳಕೆ ಬಂದಮೇಲೆ ಅದಾದರೂ ಯೂಸ್ ಆಗುತ್ತೆ, ಮನೇಲಿ ತರಕಾರಿ ಸಾಂಬಾರಿಗಾದರೂ ಆಗುತ್ತೆ ಅಂತ ಹಾಕಿದ್ದೀನಿ. ಹಾಗೆ ಪಾತ್ರೆಗಳು ತುಂಬ ಇದ್ದು ತೊಳೆದಿರೋದು ಹಂಗೆ ಇಟ್ಟಿದ್ದೆ. ಆ ಪಾತ್ರೆ ದಬ್ಬಾಕೋದೇ ಒಂದು ದೊಡ್ಡ ಸಾಹಸ ನಮ್ಮ ಮನೆಯಲ್ಲಿ. ನೋಡಿ ಯಾವ ಥರ ಇದೆ, ಹೇಗೆ ಮಾಡಿದ್ದೀನಿ. ಮತ್ತು ಈಗ ಸಾಂಬಾರು ಮಾಡೋದಕ್ಕೆ ಆ್ಯಕ್ಚುಲಿ ಬೇಳೆ ತಗೋತಾಯಿದ್ದೀನಿ. ಅಂಗಡಿಲಿ ತೊಗೊಂಡಿರೋ ಬೇಳೆ ನಾವು ಹೇಳ್ಬೇಕಂದ್ರೆ ಮನೇಲೇ ಮಾಡ್ಕೋತೀವಿ. ನಮ್ಮ ಮನೇಲೇ ತೊಗರಿ ಕಾಳೆಲ್ಲ ಹಾಕೋದ್ರಿಂದ ಬೇಳೆ ಮಾಡ್ತೀವಿ. ಆದರೆ ಏನು ಮಾಡೋದು, ಈಗ ಒಂದು ಸ್ವಲ್ಪ ನಾನು ಪ್ರೆಗ್ನೆಂಟ್ ಆದಾಗ ಮಾಡೋಕ್ಕಾಗಲಿಲ್ಲ, ಅದರಿಂದ ಇವಾಗ ಬೇಳೆನೇ ಯೂಸ್ ಮಾಡ್ತಿದ್ದೆ.